ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡ್ದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ್ರಿ. ಟೈಮ್ ನೋಡ್ರಿ, ಆಗಲಿಗೆ 11 ಗಂಟೆಗೆ ಇನ್ನೊಂದು 10 ನಿಮಿಷ ಉಳಿತ್ರಿ. ಅರ್ಶಿ ಒಂದು ಸ್ವಲ್ಪ ಟೀರ್ ಆತಾಡ್ರಿ. ಚಹಾ ಕುಡಿದ್ರಿ, ಚಹಾ ಕುಡ್ದು ಟೀರ್ ನೋಡ್ತಾರಿಪ್ಪ. ನೀ ಏನು ಮಾಡತ್ತೀವ? ಒಗ್ಗರಣೆ ಮಾಡತ್ತಾನ್ರಿ. ಭಾಳ ಐತೆ, ಒಂದು ಸ್ವಲ್ಪ ಚುಮ್ಮರಿ ಅದಾವ. ಮತ್ತು ಅಮ್ಮ ಹಚ್ಚ ಅಂತವನು ಜಾಸ್ತಿ ಹಚ್ಚಕ್ಕೆ ಒಂದಿಷ್ಟು ಉಳ್ಳಾಗಡ್ಡಿ ಅದನ್ನೆಲ್ಲ ಇದು ಉಳ್ಳಾಗಡ್ಡಿದೆಲ್ಲ ಹಚ್ಚಕತ್ತಾಡ್ರಿ. ಕೊತ್ತಂಬರಿ ಇಲ್ಲಿ ನೋಡ್ರಿ, ಟೈಮ್ ಅಲ್ಲಿ 2 ಗಂಟೆ ಆಗಕ್ಕೆ ಬಂತು. ಮತ್ತು ಇವಾಗ ನಮ್ಮದು ವಿಡಿಯೋ ಸ್ಟಾರ್ಟ್ ಆಯ್ತು. ಹುಡುಗರು ರೆಡಿ ಆಗ್ಯಾವ್ರಿ. ಇದಕ್ಕೆ ಹೋಗ್ಬೇಕ್ರಿ, ಒಲಿಮಾಕ್ ಹೋಗ್ಬೇಕ್ರಿ. ಫಂಕ್ಷನ್ಗೆ ಐತೇನ್ರಿ, ಫಂಕ್ಷನ್ಗೆ ಹೋಗ್ಬೇಕ್ರಿ. ಇವತ್ತು ನಮ್ಮ ಜೇನಮ್ಮ ಅಪ್ಪ ಅಂದ ಮಗಂದು ಒಲಿ ಮಾರಿ. ನೀನು ಸೈರಾಪನ ಮಗಳದು ಮದುವೆ ಮುಗೀತ್ರಿ. ಇವತ್ತು ಒಲಿಮಾಕ್ ಹೋಗೋದ್ರಿ. ಇದು ಮಸ್ತ್ ಆಗೈತಿಮ್ಮ, ಚೆನ್ನಾಗೈತಿ ಇದು. ಇಲ್ಲೇ ಮಮ್ಮಿನೂ ರೆಡಿಯಾಗಿ ನಿಂತಾರೆ. ಹೋಗೋಣ ಮಮ್ಮಿ? ಸುಲ್ತಾನ್ ಬರ್ತಾನೆ, ಸುಲ್ತಾನ್ ಬರ್ತೀನಿ ನಾನು. ಹೌದಾ? ನೀವು ಮುನ್ನ ಬಂದೆ, ಸುಲ್ತಾನ್ ಬರಾಕತ್ತಾನ. ಹಾಂ, ನೀವು ಆಟೋದಾಗ ಹೋಗ್ರಿ. ಆಯಿತು. ಇವತ್ತು ಆಪ ಹೊಲ್ರಂತ ಹೋದ್ರಿಪ್ಪ. ನಮ್ಮಮ್ಮ ಆಟೋ ಹೋದ್ರಿ ಅವ್ರದ್ದು. ನಮ್ಮ ಸುಲ್ತಾನ್ ಬರಲಿಲ್ಲ ರೀ ಇನ್ನು. ಸುಲ್ತಾನ್ ಬರಲಿವ್ರಿಗೂ ನಾನು ವೇಟ್ ಮಾಡತ್ತೀನಿ ರೀ. ನಮ್ಮ ನೀರಿಗೆ ಹೋಗೋಣ ಬರ್ರಿ ಅಂತ ಹೇಳಿದ್ರೆ ಅವಲ್ಲ ನಾಕತ್ತಾರೆ ಅವ್ರು. ಬರ್ರಿಪ್ಪ ಹೋಗನ್ರಿ ಅಂತಂದ್ರೆ ಎಲ್ಲಿ ಯಾವ ಫಂಕ್ಷನ್ಗೂ ಹೋಗಿಲ್ಲ ನಾವು, ಹೋಗೋಣ ಬರ್ರಿ ಅಂತೇಳಿ ಅಂದ್ರೆ ಯಾವುದೋ ಒಂದು ನಮ್ಮ ಅಪ್ಪ ನಾವು ಕೂಡ ಹೋಗಿದ್ವಿ ರೀ. ನೈಟ್ ಹೋಗಿದ್ವಿ. ನೈಟ್ ಫಂಕ್ಷನ್ ಇಟ್ಟಿದ್ರಿ ನಮ್ಮ ಜನ ಮಾಪರಮ್ಮನಿಗೆ ಬೆಂಗೇರಿಗೆ ರೀ. ಅವಾಗ ಹೋಗಿದ್ದು, ಮತ್ತು ಹೊಳ್ಳಿ ಹೋಗೇ ಇಲ್ಲ ರೀ ನಾವು. ಹಾಗಾಗಿ ಹೋಗಕತ್ತೀವಿ ಬರ್ರಿ ಅಂತಂದ್ರೆ ಅಲ್ಲಿ ಅಂದ್ರೆ ಹೋಗ್ಲಿ ಬಿಡ್ರಿ, ಹಂಗಾದ್ರೆ ಕೆಲಸ ಇತ್ತು ಮಾಡ್ಕೊರಿ ನಿಮ್ದು, ನಾವು ಹೋಗಿ ಬರ್ತೀವಿ ತಗೋರಿ ಅಂತಂದು ರೆಡಿ ಆಗಿ. ನಮ್ಮ ಸುಲ್ತಾನ್ ಬರಲ್ಲ ನೋಡ್ರಿ ನಾ. ಅವ್ರದ್ದು ಆಟೋ ಹೋದ್ರೆ ಅಲ್ಲಿ ನಮ್ಮ ಅಮ್ಮರ್ದು. ನಮ್ಮ ಅಪ್ಪ ಬರ್ರಿ ಅಂತಂದು ಹೇಳಿದ್ರೆ ಹೋಗಿ ಅವ್ರ ಲಗ್ನ ಪತ್ರ ಕೊಟ್ಟು ಹೋಗ್ಯಾರಿ. ಬರ್ರಿ ಅಂತ ಹೇಳಿದ್ರೆ ಈ ಮಂದಿ ಬಂದಾರ, ಮನೆಗೆ ಸ್ವಲ್ಪ ಜನ ಮಾತಾಡ್ಸಕ್ಕೆ ಅವ್ರ ನೆಗಣಿಯರದು ಬಂದಾರ ಅನ್ನಕತ್ತ. ಆಯ್ತು ಬಿಡು ಹಂಗಾದ್ರೆ ಅಂತಂದು ನಾವು ಅಷ್ಟೇ ಹೊಂಟೀವಿ ರೀ ಇವತ್ತು. ಕದ ಮುಚ್ಚಿದೀವಿ ನಾವು. ಬಂದಾರ ನಮ್ಮ ಸುಲ್ತಾನ್ ರೀ. ವೇಟ್ ಮಾಡಕೈದ್ನಪ್ಪ, ಒಂದು 5-10 ನಿಮಿಷ ಆತೀಗ ನಾನು ಅಲ್ಲಿ. ಅವ್ರು ಹೋದ್ರ ಮುನ್ನ ಬರಲಿಲ್ಲ. ಹಾಂ, ಈಗ ಬಂದು ಪೆಟ್ರೋಲ್ ಹಾಕಿಸ್ಕೊಂಡು ಗಾಡಿಗೆ. ಮತ್ತು ಗಾಡಿ ಚಲೋ ಆತ್ರಿ ನಮ್ಮದು. ಇದು ರೀ ಏನು ಪಿ ಬಿ ರೋಡ್ ಅಲ್ಲ, ದಿವಾನ್ ಸಿಚ್ಚೆ ದರ್ಗಾ ಕಡೆ ಐತ್ರಿ. ಹಾಲ್ ರೀ ಅದು, ಅಂಜುಮನ್ ಹಾಲ್ ಅಂತಂದು ಅಲ್ಲಿ ಹೋಗೋದ್ರಿ. ಈಗ ಏನು ಬಂದ ಈ ರೋಡಿಗೆ ನಮ್ಮ ನಜ್ಮನ್ ಊರಿಗೆ ಹೋಗ್ತಿದ್ದೀರಿ ನಾವು. ಈಗ ಭಾಳ ಜನ ಆತು, ಮತ್ತು ಈ ರೋಡಿಗೆ ಬಂದಿಲ್ಲ. ಇವಾಗ ಬಂದಿ ನೋಡ್ರಿ. ಬಂತೇನ್ರಿ ಈಗ ನಮ್ಮ ಆರಿಫರ್ ಆಗಿ ಹೋಗಿ ಕುಂತಾರಂತ. ಹೋಗಿ ಕುಂತು ಫೋನ್ ಹಚ್ಚಾರ ನನಗೆ, ಬರೀ ಮಮ್ಮಿ ಅಂತ. ಬಂದು ನಿಂತ್ಕೊಂಡಾರ ನೋಡ್ರಿಪ್ಪ ಇಲ್ಲಿ. ರಾಜಾ ಬಾತಾಯ್ತಾ ನೀವು ಬಂದು? ಅದಿಲ್ಲ, ನಾವೀಗ ಬಂದಿರಪ್ಪ. ಏನಂತ ಏನು ಹೇಳಕತ್ತಾನಲ್ರಿ ಮುನ್ನಾರಿ? ಏನಿಲ್ರಿ, 14 ಸಲ ಫೋನ್ ಹಚ್ಚೀನಿ ರೀ ಅವಂಗೆ ಯಾಕೆ ಸಿಟ್ಟು ಬರೈತ್ರಿ? ನಡ್ರಿ ಒಳಗೆ ನಡ್ರಿ. ಇಲ್ಲ ಐತೆ ನೋಡ್ರಿ ಹಾಲು. ನೋಡ್ರಿ ಇಲ್ಲಿ ಹಾಲು. ಈ ಹಾಲಿಗೆ ಬಂದೀವಿ ನೋಡ್ರಿ ನಾವು ಬಂದ ತಕ್ಷಣ ನಮ್ಮ ಸಬ್ಸ್ಕ್ರೈಬರ್ ಅಪ್ಸಾನ ಮೇಡಮೇ, ನಮ್ಮ ಅಪ್ಸಾನ ಅಂತ ಬರ್ತಾಳ್ರಿ ಪಕ್ಕಿ ಅಕ್ಕಿ ತೊಗೊಳೋದು ನಾವು. ಇವತ್ತು ಈ ಥರ ರೆಡಿ ಅದೇನ? ಅಮ್ಮಿಯರು ಎಲ್ಲದಾರ? ನಾನಿಯರು ಹೌದನ? ಅಲ್ಲ ಲಕ್ಷಣ ಬಂದಾನ ಇವತ್ತು. ಆರಾಮದೆಯಾ? ಯಾವ ಬಂದಿನ? ಸೈರಾರ್ ಕರ್ಕೊಂಬಂದ್ಯಾ? ಹೋಗಿ ಬರ್ತೀಯಾ? ಅಯ್ಯೋ, ಪರೀಕ್ಷೆದ ಅಂತ್ರಿಪ್ಪ ನಮ್ಮಲ್ಲಿ ಹೊಂಟ. ಈಗ ಬಂದ ಇನ್ನು ಹೋಗಿ ಬರ್ತೀರಾ? ಪೇಪರ್ ಅದ. ಹೌದು, ಬಸ್ ಸಿಗೈತೆ ನಿಮ್ಗೆ? ಸಿಗೈತೆನಾ? ಹಾಂ, ಬಿಟ್ಟು ಬರ್ತಾರ? ಹ್ಞೂ, ಚಲೋ ಆಯ್ತು ಬಿಟ್ಟು ಬರ್ತಾರೆ. ಹಂಗಾದ್ರೆ ಹೋಗಿ ಬಾ ಮಲ್ಲಿಕ. ಸೈರ ಇಲ್ಲ? ನಮ್ಮನ್ನೊಂದು ಬರೇ ಇದೆ ಸುಮ್ಕಂದ್ರೆ ಪಾಪ. ಹೋಗಿ ಬರ್ತೀಯ ಸರ? ನಾಳೆ ಒಂದು ಪರೀಕ್ಷೆ. ಹೌದಾ? 9ನೇ ನೀನು? ಈಗ ಇಟ್ಟಾರ ನಿಮಗೆ ಪರೀಕ್ಷೆ? ಇರ್ತಾವ್ರ ಇವನು ಈಗ ಇಡ್ಬೇಕಾ? ಈಗ ಹೋದ ಬಸ್. ನಮ್ಮ ಕಾಕ ಬಂದಾರಿ. ನಮ್ಮ ತಮ್ಮರಿಗೆ ನಮ್ಮ ಕಾಕಾರ ಬಿಡಕ್ಕೆ ಹೊಂಟ್ರಿ. ನಮ್ಮ ದಾವಣಗೆರೆ ಕಾಕಾರ ಕಾರ್ ಐತ್ರಿ ಅವ್ರದ್ದು. ಆಯ್ತು, ಹೋಗಿ ಬಾಲ ಹೋಗ್ಸಿ ನೀವು ಅಪ್ಪ. ಹೋಗ್ಬಿಟ್ಟು ಟಾಟ. ಸೈರಾ ಸುಮೇರನ್ ಕರ್ಕೊಂಡು ಹೋಗ್ಬಿಡು. ಸುಮೇರ್ ನೀವು ಹೋಗ್ಬಿಡು. ಅಲ್ಲೇನ
ನಾನು ನಾಳೆಯಂದು ಡ್ರೆಸ್ ಹೆಂಗೈತೆ ಅಂತ ಹೇಳ್ಬೇಕಂತ ನೋಡ್ಕೊ ಹಿಂಗೆ ಹೊಳಿ ತೋರ್ಸ್ತಾನ್ರಿ ಹಿಂಗೆ ಹೊಳಿ ತೋರ್ಸಕತ್ತಾನ್ರಿ ಚಂದಾಗೈತೆ ಆರಿಪ್ಪ ಚಂದಾಗೈತೆ ಅವ್ನು ಡ್ರೆಸ್ ಮಸ್ತ್ ಐತೆ ತಗೋರ್ಪ ನಮ್ಮ ಸಬ್ಸ್ಕ್ರೈಬರ್ ಹೇಳ್ತಾರ ತಗೋ ಚಂದಾಗೈತೆ ಅಂತಂದು ನಾವೀಗ ಮೇಲೆ ಹೋಗಕತ್ತೀವ್ರಿಪ್ಪ ನಮ್ಮ ಸುಯಲಿಗೆ ಬೆಟ್ಟ ಇವತ್ತು ನಮ್ಮ ಸುಮೇರನ್ ಬರ್ತಡೇ ಐತಂತ್ರಿಪ್ಪ ಹಾಂ ಹೌದು ನಗು ಬೇ ಒಂದಿಟ್ಯವ ನಗು 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 ಅಂದ ಬರ್ರಿ ಟಾಟಾ 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 ಈಗ ಐಸ್ಕ್ರೀಮ್ ತಿನ್ನಕತ್ರಿಪ್ಪ ಇಲ್ಲಿ ನಮ್ಮ ಕಾಕ ಅದಾರಿಪ್ಪ ಈ ಮದುವೆ ಆದಾಗ ಇದ್ದಾನೆ ಅವ್ರು ಹೋಗಿಲ್ರಿ ನಾನು ಜಾಸ್ತಿ ಅಂದ್ರೆ ಇಲ್ಲ ತಾನು ಸುಟಿ ಬಂತಂದ್ರೆ ಅಲ್ಲಿಗೆ ಅಲ್ಲೇ ಇಲ್ಲ ಒಬ್ರಿ ಎರಡೂ ಕಡೆ ಇವ 2-3 ನಮ್ಗೆ ಮದುವೆ ಆಗಿನಲ್ರಿ ಈಗ ಅದಕ್ಕೆ ಯಾಕೆ ಬರ್ತೀನಿ ಬರ್ತೀನಿ ಮಾ ಯಾಕೆ ಬರ್ತೀನಿ ಅನ್ನೋಕೆ ಹೋಗ್ಬೇಡ ಸಣ್ಣಕ್ಕಿದ್ದಿ ಬರ್ತಿದ್ದಿ ಬರ ಪ್ರಸಂಗ ಐತಿ ಈಗ ಬರಬೇಕಾಗಿ ಬರ್ತೀನಿ ಬರೋ ಪ್ರಸಂಗ ಐತಂದ್ರೆ ಬರಬೇಕಂತ ಇಲ್ಲ ಹಂಗೆ ಇಲ್ಲ ಬರ್ತೀನಿ ನಿನ್ನ ಮೊಮ್ಮಕ್ಳು ಯಾಕತ್ತಾವ ಮತ್ತೆ ಹಲ್ಲು ಅನ್ಬೇಕು ನೋಡಿ ನೀನು ಅಂತಂದು ಅಕ್ಕ ತಂಗಿ ಇಬ್ರು ಐಸ್ ಕ್ರೀಮ್ ತಿನ್ನಕತ್ರಿ ಮತ್ತೆ ಗಾರ್ಡನ್ ಇದು ಮಸ್ತ್ ಐತಿಲ್ಲ ಹಾಲು ಇದು ದೊಡ್ಡದೈತಿ ಬಾ ಹಾಂ ಜುಬೇರಿಂದ ಆ ಕಡೆ ಆಗಿತ್ತನ ಹಾಂ ಇವ ತಗೈತಿ ಬಿಟ್ಟು ಬೇವ ಎಲ್ಲಾರು ನಿಮ್ಮ ಮೊಮ್ಮಕ್ಳು ತುಂಬೇರ ಅದ್ರಾಗ ನಿನ್ನಿದ್ದಾನ ಅಷ್ಟ್ರ ಹಾಲು ಭಾಳ ದೊಡ್ಡದೈತಿ ತಂಪೈತಿ ಮಸೀರ ಮಸ್ತ್ ಹಾಗೆ ಅವಡು ರೆಡಿಯಾಗಿ ಮಸ್ತ್ ಕಣಕದೈತಿವ ಗುಡಿ ಕಣಕೈತಿ ನೀವೆಲ್ಲ ಹೊಂಟ್ರಿ ಎಲ್ಲಿ ಹೊಂಟ್ರಿ ಕುಂದ್ರ ಬೆಲ್ಲಿ ಕೂತ್ಕೊಂಡು ಸಸಿ ಜಾಗ ಬಿಟ್ಕೊಡಕತ್ತಾವ ನಂದ ಅದು ನಂದು ಬೇವ್ ನೀ ಯಾರು ತಗೊಂಡೋಗಿ ಯಾರಿಗೆ ದಾನ ಮಾಡ್ತೀಯಲ್ಲ ನಮ್ಮ ತಿನ್ನಕ ದಯಸ್ಕೊಂಡು ಸಸಿ ಕೊಡಕ್ಕೆ ಹೋಗಿ ಎಲ್ಲಗೂ ನೋಡಿ ತಗಡಿ ಎತ್ತಿ ನಡಿ ಹಾಂ ಆಟ ಇಲ್ಲ ನಮ್ಮ ಮಳೆ ಅದ ನೋಡಲ್ಲಿ ಹೋಗ್ಬಿಡ್ತವ್ರಿ ಬಾ ಇಲ್ಲ ಹೋಗ್ಬರ್ತೀನಿ ಟೈಮ್ ಆತ ಹೋಗ್ಬರ್ತೀನಿ ಸಮ ರಾಜ ಕಾಕ ಹೋಗ್ಬರ್ತೀವಿ ಹಾಂ ಬಂದವ್ರಿ ಊರ್ರಿ ಮನೆಗೆ ಎಷ್ಟು ಸಲ ಬಂದ್ರೆ ಅದ ಹೌದಾ ಸಂಜೆ ಮುಂದ್ರ ಬಂದು ಹೋಗ್ರಿ ಬಂದ್ರಿ ಯಾರಿಪ್ಪ ನಿಮ್ಮಿಂದ ನಾವು ಬಂದ್ಬಿಟ್ಟು ನೋಡು ಅಲ್ಲಿ ಬಿಚ್ಚಿಬಿಟ್ರಮ್ಮ ಎಲ್ಲ ಬೆಳಿಗ್ಗೆ ಎಲ್ಲ ಬೂಟ್ ಬಿಚ್ಚು ಜಳ ಹಾಕೊಂಬಂದಿಟ್ಟು ಹ್ಞೂ ಹತ್ತತ್ತು ಸರಿನಾ ಸ್ವಲ್ಪ ಫ್ಯಾನ್ ಅಂದ್ರೆ ಗಾಯ ಬರೋದು ಟೈಮ್ ನೋಡ್ರಿ ಅಲ್ಲೇ 4 ಗಂಟೆ ಆಯ್ತು ಬಿಟ್ಟು ಬರಕಮ್ಮನ ಸಾಕಾಯ್ತಿಲ್ರಿ ಅಲ್ಲಿ ನಮ್ಮವ್ರು ಅವ್ರು ಎಲ್ಲರೂ ಇದ್ರು ರೀ ಅದ್ರಾಗ ಎಲ್ಲರೂ ಎಷ್ಟು ಜೀವ ಮಾಡಿದ್ರಿಪ್ಪ ನನಗರ ಭಾಳ ಖುಷಿ ಆಯ್ತು ರೀ ನನಗೆ ರೀ ಬಂದ್ರಿ ಆದರೂ 2 ಗಂಟೆಗೆ ಹೋಗಿದ್ವಿ ಅಲ್ಲಿ ಹೋಗಿ ಮುಟ್ಟ ಅಂದ್ರೆ 2:30 ದೂರ ಐತಿ ಅಲ್ಲಿ ದೂರ ಐತದಿಲ್ಲ ಸುಲ್ತಾನ ಅದು ತುಸ ದೂರ ಐತೆ ಅಲ್ಲಿ ಹೋಗ್ಬೇಕದು ಅಲ್ಲಿ ಹೋಗೋ ಮಟ್ಟ ಅಂದ್ರೆ ಅರ್ಧ ತಾಸಿನ ಮ್ಯಾಗ ಹೋಗುತ್ತೆ ಮತ್ತೊಂದು ತಾಸಿನ ಮಟ್ಟ ಅಂದ್ರೆ ಬಂದಿರೋ ವಾಪಸ್ ನಮ್ಮ ಹಾಕತ್ತಾಡಿ ಏನೋ ಮಕ್ಕದ ಮೇಲೆ ಕಲಿಯಾಕೈತೆ ಅಂತ ಆಗೈತೆ ಸುಲ್ತಾನ ಕಲಿಯಾಗೈತೆ ಮಕ್ಕದ ಮೇಲೆ ಅನ್ಸುತ್ತೆ ನಿನಗೆ ಹೌದನ ಏನೇನ್ರಿಪ್ಪ ಅದಕ್ಕೆ ಏನರ ಒಂದು ಸ್ವಲ್ಪ ಕ್ರೀಮ್ ಇತ್ತು ಅಂತ ಹೇಳ್ರಿ ಏನರ ಕ್ರೀಮ್ ಇತ್ತಂದ್ರೆ ನೋಡೋಣ್ರಿ ಇರಲಿ ಹೋಗತ್ರಿ ಅದೇನು ಬಿಸಿಲಲ್ರಿ ಈಗ ಬಿಸಿಲು ಜಾಸ್ತಿ ಐತಿ ಹಾಗಾಗಿ ಇದು ಅನಿಸುತ್ತೆ ಸ್ವಲ್ಪ ಬಿಸಿಲಿಗೆ ಮತ್ತು ಕ್ಯಾಲ್ಸಿಯಂ ಕಡಿಮೆ ಐತಿ ಕ್ಯಾಲ್ಸಿಯಂ ಕಡಿಮೆ ಆಗಿ ನಿದ್ದೆ ಒಂದು ಇದ್ದಿಲ್ಲಲ್ರಿ ಹಾಗಾಗಿ ಕಣ್ಣು ಸುತ್ತೂಲಿ ಸ್ವಲ್ಪ ಡಾರ್ಕ್ ಆದಂಗೆ ಆಗ್ಬಿಡೈತೆ ಹಂಗೆ ನೀಟಲ್ಲೆಲ್ಲ ಡಾರ್ಕ್ ಆಗೈತ್ರಿ ಅದು ಕ್ಯಾಲ್ಸಿಯಂ ಕಡಿಮೆ ಆದ್ರೆ ಡಾರ್ಕ್ ಆಕೈತೆ ಅಂತ ಮಾದಂಗೆ ಡಾಕ್ಟ್ರ್ ಹೇಳಿದ್ರು ನನಗೆ ರೀ ಮುನ್ನಾನು ಹೋದ ಸುಲ್ತಾನ ಅವಾಗ ಹೋದ್ನ ಅವನು ಹೌದನ ಈಗ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ರಿಪ್ಪ ಯಾವಾಗ ಬಟ್ಟೆ ಅವನ್ನ ಹೊರ್ಕಿನೂ ರೀ ಜಳಕ್ಕೆ ಭಾಳ ಇದಾಗ್ತಾವ್ರಿ ಅವು ಚುಚ್ಚಾಕತ್ತ ಬಿಡ್ತಾವ್ರಿ ಹುಡುಗರು ಬಂದಾರ ಬಿಚ್ಚಾಕ ಹೋದ್ರಿ ನಾನು ಬಿಚ್ಚಿ ಒಂದು ಸ್ವಲ್ಪ ಎಲ್ಲ ಕೈಕಾಲು ಮುಖ ತೊಗೊಂಡ್ರಿ ಬಿಸಿಲು ಅದು ಇರ್ದು
ರೋಡಿಂದು ಒಂದು ರೀ ಆಮೇಲೆ ಕಡೆ ಬಿಸಿಲಿಂದ ಒಂದು ಝಳ ಅಯ್ಯಪ್ಪ ಇಂಥವ್ರೊಳಗೆ ಯಾಕ್ರ ಫಂಕ್ಷನ್ ಇರ್ತಾವ ಅಂತ ನಂಗೆ ಅನಿಸ್ತೈತೆ ರೀ ಅಷ್ಟು ಝಳ ನೋಡ್ರಿ ನಮ್ಮ ಕಡೆ ಅಷ್ಟು ಝಳ ಐತ್ರಿ ಒಂದು 2 ಮಳೆ ಆದಂಗೆ ಮಾಡಿದ್ರಿ ಝಳ ಇಟ್ಟು ಹೋಗ್ಬಿಟ್ಟು ರೀ ಅವು 2 ಮಳೆ 1-2-3 ಮಳೆ ಆದ್ವಲ್ಲ ರೀ ಮೇಲೆ ಅದೆಷ್ಟು ಝಳ ಮಾಡಿ ಹೋಗ್ಬಿಟ್ಟು ನೋಡ್ರಿ ಅವು ಮತ್ತು ಅಲ್ಲಿ ಯಾರ್ದು ವಿಡಿಯೋ ತೊಗೊಳಂಗಿಲ್ಲ ರೀ ನಾವು ಯಾಕಂತ ಹೇಳಿದ್ರೆ ಅವ್ರು ಯಾರು ಹೆಣ್ಮಕ್ಳು ವಿಡಿಯೋದೊಳಗೆ ಬರೋರಲ್ಲ ಅಲ್ರಿ ಅವ್ರು ನಮ್ಮ ಅಕ್ಕಾರು ಯಾರೂ ಬರಲ್ಲ ರೀ ಅವರು ಬಂದ್ರೆ ನಮ್ಮ ಶಮ್ಮು ಬರ್ಬೋದು ರೀ 2ನೇದಕ್ಕಿ ನಮ್ಮ ದೊಡ್ಡವನ ಮಗಳದೊಳಗೆ 2ನೇದಕ್ಕಿ ಲಾಸ್ಟು ಮತ್ತು ಫಸ್ಟ್ ನಿನ್ನೆ ಮಗಳದ ಮದುವೆ ಮಾಡಿದ್ರಲ್ರಿ ಅವರು ಮತ್ತು ಇವತ್ತು ಮಗಂದು ವಲಿಮ ಮಾಡಕತ್ತಾರಲ್ರಿ ಅವರು ಇಬ್ಬರು ಬರಲ್ರಿ ಅವರು ಮತ್ತು ಹೆಣ್ಮಕ್ಳು ಯಾರೂ ಬರಂಗಿಲ್ಲ ರೀ ಅವರು ನಮ್ಮ ಅಪ್ಸಾನ್ ಬರ್ತಾಳ್ರಿ ಮತ್ತು ಹೊಳ್ಳಿ ನಮ್ಮ ಶಮ್ಮನ ಮಗಳ ರೀ ಆಕಿನ ಬೆಟಗೇರಿ ಕೊಟ್ಟೈತೆ ನಮ್ಮ ಶಮ್ಮಗೆ ರೀ ಆಕೆ ಮಗಳು ಬರ್ತಾಳ್ರಿ ಅಪ್ಸಾನ್ ಅಂತಂದು ಹೇಳಿ ನಾನು ವಿಡಿಯೋದಾಗ ಬರ್ತಾಳ್ರಿ ಆಕಿ ಅವ್ರು ಇಷ್ಟು ಮಂದಿ ಬರ್ತಾರೆ ಆಮೇಲೆ ಗಂಡು ಹುಡುಗರು ಬರ್ತಾವೆ ಇವ್ರು ಹೆಣ್ಮಕ್ಳು ಯಾರೂ ಬರೋಂಗಿಲ್ಲ ರೀ ಹಾಗಾಗಿ ಯಾರೂ ತೊಗೊಳಂಗಿಲ್ಲ ರೀ ನಾನು ವಿಡಿಯೋ ಸುಮ್ಮನೆ ಮಾತಾಡ್ತೀವಿ ರೀ ಅಷ್ಟ ವಿಡಿಯೋ ತೊಗೊಳಂಗಿಲ್ಲ ರೀ ಅಮ್ಮನ ಹೋದ್ರಿ ಈಗ ಅಂಗಡಿಗೆ ನಾನು ಅರ್ಬಿ ತೊಳಿಲ್ಲ ಏನು ಮಾಡ ಅರಿಪ ಬಟ್ಟೆ ತೊಳೆದಾಕ್ಲೇನು ಮನಾನ ನೀವು ಅಡುಗೆ ಅದು ಮಾಡ್ರಿಮ್ಮ ಹಾಂ ಬಟ್ಟೆ ತೊಳೆದು ಹಾಕ್ತೀನಿ ನಾ ಬಟ್ಟೆ ತೊಳೆದು ಹಾಕ ಅಂತ್ರಿ ನಮಗಂತೂ ಹೊಟ್ಟೆ ಹೋಗಿಲ್ರಿಪ್ಪ ನಂಗೆ ಅಲ್ಲೇ ಉಂಡು ಅಂತ ನಮ್ಗೆ ಇದಾಗ್ತೈತ್ರಿ ರಗಡದಂಗೆ ಆಗ್ತೈತ್ರಿ ನಮಗೆ ಸರಿ ಬೇಳೆ ಸಾರು ಐತಿ ಬಿಸಿ ಮಾಡಿರ್ತಾರೆ ಈ ಬ್ಯಾಸ್ಗೆ ಅಲ್ರಿ ಅದು ಮಧ್ಯಾಹ್ನ ಬಿಸಿ ಮಾಡ್ಲ ಅಂತಂದ್ರೆ ವಾಸನೆ ಬರಾಕತ್ತೈತಿ ಅದಕ್ಕೆ ಚಲೋ ಇದ್ರೆ ಬಿಸಿ ಮಾಡೋದ್ರಿ ಕೆಟ್ಟಿತ್ತು ಅಂತ ಹೇಳಿದ್ರೆ ಚಲೋ ಆಕತ್ತ ಬರೋದ್ರಿಂದ ಚಲೋ ಐತೆ ಅವರು ಬಿರಿಯಾನಿ ಕಬಾಬು ಮತ್ತು ಸ್ವೀಟ್ ಭಾಳ ಟೇಸ್ಟ್ ಆಗೈತೆ ರೀ ಮಸ್ತ್ ಆಗೈತೆ ಸ್ವೀಟ್ ಬಿರಿಯಾನಿ ಭಾಳ ಚೆನ್ನಾಗೈತೆ ಅದು ತಿಂತೀವಲ್ರಿ ನೀರು ಅನ್ಸೈತೆ ಜೀವ ಸ್ವಲ್ಪ ಹಚ್ಚಿದ್ದು ಸುಮಾರು ತೊಡ್ರಿ ಯಾರು ತಿಂತಾರೆ ನೀವು ಅವಲಕ್ಕಿ ಏನು ಮಾಡಕತ್ತಿರ್ವಾ ಸುಲ್ತಾನ ಅವಲಕ್ಕಿ ಅದನ್ನು ತಿಂತೀರಿನ ತೋರಿಪ್ಪ ಗಡಿ ಅರ್ಶಿ ತಿನ್ರಿ ಅಷ್ಟು ಸ್ವಲ್ಪ ತಿಂದಾಯ ಮಾಡಿಬಿಡ್ರಿ ಅವ್ನು ತಾಟ್ ಖಾಲಿ ಮಾಡಿ ಮಳೆ ಮಾಡಾಗೈತಮ್ಮ ಇಲ್ಲಲ್ಲ ಅದ 1-2 ಮಳೆ ಆಗಿ ಝಳ ಇಟ್ಟು ಹೋಗ್ಬಿಡ್ತ್ರಿಪ್ಪ ಇದು ಝಳ ಮಾಡಿ ಅರಿಪ ಎಲ್ಲಿಗೆ ಪ್ರಯಾಣ ಹಾಂ ಸೀರೆ ಹಾಕ್ಸೋಕೆ ಸೀರೆ ಹಾಕಿ ಬರೋಣ ಸುಲ್ತಾನ ನೋಡೋದು ಹಾಂ ಆರಿಪ ಆಕಿ ನೋಡ್ರಿಪ್ಪ ಸೇಮ್ ಆರಿಪ ಕಾಣಕ್ಕಾಗತ್ತಾವ ಇಷ್ಟು ಎತ್ತರದ ಆರಿಪನ ಅಷ್ಟು ಎತ್ತರ ಕರೆಕ್ಟ್ ಆಗೈತಿ ಬುರ್ಕನ ಇಷ್ಟಿಷ್ಟು ಎತ್ತರ ಅದಾವ್ರಿ ಹುಡುಗರು ಇವು ನಾ ಬುಜಕ್ಕೆ ಬರ್ತೀನಿ ಏನ್ರಿ ಅವ್ರಿಗೆ ಅದಿಲ್ಲ ನಾ ಬುಜಕ್ಕೆ ಬರ್ತೀನಿ ಅನ್ ನಿಮ್ಗೆ ನೋಡೋಣ ಹಾಂ ಇಲ್ಲಿ ಬರ್ತೀನಿ ನೋಡ್ರಿ ಅವ್ರಿ ನಾನು ನೋಡಿರಿ ಅದ ಬುಜಕ್ಕೆ ಬರ್ತೀನಿ ಸ್ವಲ್ಪ ಇದಕ್ಕೆ ಬರ್ತೀನಿ ಅಂತಲ್ಲಿ ಇಷ್ಟಕ್ಕೆ ಬುರ್ಕಾಯಿ ಕಾಂದಾಗ ರೊಕ್ಕಂದು ಅಕ್ಕಿಗೆ ಬುರ್ಕ ಕೊಡಿಸ್ಬೇಕಂತ್ರಿ ಈಗ ಬುರ್ಕ ಬೇಕಂತ ನಿಂತಾಳೆ ಈಗ ಮಸ್ತ್ ಕಾಣ್ಸಾಗಾಯ್ತು ಕರೆಕ್ಟ್ ಆಯ್ತು ಓಸಾಕತ್ತಾಳ್ರಿ ಕುರಾನ್ ಹುಡುಗರಿಗೆ ಹೆಂಗೈತಾರಿಪ್ಪ ಹೆಂಗೈತೆ ಸೇಮ್ ಆರಿಪ್ಪ ಕಣಕತ್ತ ಹುಡುಕಿನ ಹ್ಞೂ ಕೆಳಗಾವಕನ ಆಕಿನ ಒಂಚೂರು ಕೆಳ ಕಡೆಗೆ ಅಂತಾವ ನಿಂದು ಇದು ಹುಬ್ಬು ಕಾಣಕತ್ತಾವು ಇನ್ನೊಂದು ಸ್ವಲ್ಪ ಕೆಳಬೇಕು ಎಲ್ಲಿ ಚಲೋ ಆಗೈತೆ ಬಿಡು ನಿನಗೆ ಈಗ ಬೇಕು ಸೆಕೆಂಡ್ ಮುಗಿಲ್ ಬಿಡು ಕಾಲೇಜಿಗೆ ಹಾಕ್ಯಂದು ಈಗ ಹಾಕ್ಬೇಕ ನಿನಗೆ ಪಾಸ್ ಆಗ ಮೊದಲು ಪಾಸ್ ಆಗಿದ್ಮೇಲೆ ನೋಡೋಣಂತ ಎಷ್ಟು ಜಮಾ ಮಾಡಿ ಅರ್ಷಿಯ ಇಲ್ಲ ಒಂದು 10 ರೂಪಾಯಿ ಇತ್ತು ಅದು 10 ರೂಪಾಯಿ ಇತ್ತಾ ಉಳಿದಿದ್ದು 10 ರೂಪಾಯಿ ಬಿಟ್ಟು ಉಳಿದು ನಾನು ತೊಗೊಂಬಿಟ್ಲೆ ಅವನು ಅಷ್ಟು ಹಾಂ ಅದು ಯಾವಾಗ ತೊಗೊಂಡು ಪರ್ಸ್ ರಂಜಾನ್ದಾಗ ಅದು ಯಾವಾಗ ಹುಬ್ಳಿಗೆ ಹೋದಾಗ ನನ್ನ ಬ್ಯಾಗ್ ಅಂತ ತೊಂದ್ರಕ್ಕೆ ಹೋಗಿದ್ವಲ್ಲ ಅವಾಗ ತೊಗೊಂಡ್ತಾನ ಅದು ಎಷ್ಟೋಗ ಆತಿ ತೊಗೊಂಡು ತೊಗೊಳ್ರಿ ಈಕಿ ಎಲ್ಲಿ ಹೋದಲ್ಲಿ ಬಂದಲ್ಲಿ ತೊಗೊಳಂಗಿಲ್ಲ ಈಕಿ ಮತ್ತು ತೊಗೊಳಂಗಿಲ್ಲ ನೀ ಅದನ್ನ ಯಾವ್ದು ಮನ್
ಇವಾಗ ಎಲ್ಲಿ ಹೋಗಿವ್ ನಾವು ಹೊರಗೆ ಹೋಗಿದ್ವಲ್ಲ ಇವತ್ತು. ನಾನು ಅಲ್ಲಿ ಬೇಳೆ ಕುದಿಸಿದೆ ರೀ, ಪಾಲಕ್ ಪಲ್ಯ ಮಾಡಕ್ಕಿಟ್ಟೀನಿ, ರೊಟ್ಟಿ ಅರ್ಶಿಯ ಮಾಡ್ತಾಳ್ರಿ. ನಾನು ಚಹಾ ಕೊಟ್ಟು ಬರ್ತೀನಿ ಅಮ್ಮಗೆ ಹೋಗಿ. ಅರಿಬೋಗಿ ಯಾಕತ್ತಾಳ್ರಿ ಅರ್ಶಿ ಆತ ರೊಟ್ಟಿ ಮಾಡೋದು. ಹೌದನಾ? ನಾನು ಅಮ್ಮ ಚಹಾ ಕೊಡಕ್ಕೆ ಹೋಗಿದ್ರಿ, ಚಹಾ ಕೊಟ್ಟು ಬಂದೆ. ಈಗ ಅದು ದಾರದ ರಿಲ್ ಬೇಕಾಯ್ತು ರೀ, ದಾರದ ರಿಲ್ ತೊಗೊಂಡು ಬಂದೆ. ಸ್ವಲ್ಪ ಸಾರು ಒಗ್ಗರಣೆ ಕೊಡ್ಬೇಕಮ್ಮ. ಇವಾಗ ಕೊಡು ಒಂದಿಟ್ಟು ಅನ್ನ ಒಗ್ಗರಣೆ ಕೊಡು. ಇದು ಅನ್ನ ಮುಗಿಡ್ತೀನಿ ಅಂತ ನಾನು. ಅಡಿಗೆ ಎಲ್ಲ ಆತೀನಿ ಮಮ್ಮಿ. ಅರ್ಶಿಯ ರೊಟ್ಟಿ ಮಾಡಿಲ್ಲಮ್ಮ, ನಾನು ಬೆಳೆ ಕುದಿಸಿಟ್ಟು ಹೋಗಿದ್ದೆ, ಪಾಲಕ್ ಪಲ್ಯ ಮಾಡಿದ್ದೆ. ಅನ್ನಕ್ಕೆ ಇಡ್ಬೇಕು, ಸಾರು ಒಗ್ಗರಣೆ ಕೊಟ್ಟಿವಿ ಒಂದು ಸ್ವಲ್ಪ. ಹೌದಾ? ಅಲ್ಲಿ ಹೊರಗೆ ಎಂಥ ತಣ್ಣ ಗಾಬರಾಗತ್ತೆ. ಅಮ್ಮ ಕಡೆ ಒಂದು ಸ್ವಲ್ಪ ಹೊತ್ತು ಹಂಗೆ ಕುತ್ಕೊಂಡು ಬಂದೆ. ನಾನು ದಾರದಲ್ಲಿ ಇಲ್ಬೇಕಾಯ್ತು ತೊಗೊಂಡು. ಮತ್ತು ಫ್ರೆಂಡ್ಸ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ, ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ವಿಡಿಯೋ ನೋಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಓಕೆ, ಟೇಕ್ ಕೇರ್, ಬಾಯ್.